ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಸಸ್ಪೆಂಡ್ ಆಗಿದ್ದ ಶಿಕ್ಷಕನನ್ನ ಆರ್ವಿ ಸಂಸ್ಥೆ ಮತ್ತೆ ಕರೆಸಿ ಕೆಲಸ ಕೊಟ್ಟಿದ್ದಾರೆ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮೊನ್ನೆ ಆರ್ವಿ ಪಿಯು ಕಾಲೇಜಿನಲ್ಲಿ ಪಾಠ ಮಾಡ್ತಿದ್ದ ರೂಪೇಶ್ ಪುತ್ತೂರ್ ಟೀಚರ್ ಜೊತೆ ವಿದ್ಯಾರ್ಥಿ ಕನ್ನಡದಲ್ಲಿ ಡೌಟ್ ಕೇಳಿದ್ರು. ಅದಕ್ಕೆ ಅವರು ಕನ್ನಡದಲ್ಲಿ ಉತ್ತರಿಸಿದ್ರು. ಆದ್ರೆ ಇಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಯಾಕೆ ಉತ್ತರಿಸ್ತೀರಾ ಅಂತ ಪ್ರಶ್ನಿಸಿದ್ರು. ಇದೇ ವಿಚಾರವಾಗಿ ಬಲವಂತವಾಗಿ ರೂಪೇಶ್ ಪುತ್ತೂರು ರಾಜೀನಾಮೆ ಕೊಡುವಂತೆ ಆಗಿತ್ತು. ಆದ್ರೆ ಯಾವಾಗ ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿತು, ಇದೀಗ ಸುದ್ದಿ ಬಿತ್ತರಿಸಿದ ಕೆಲವೇ ನಿಮಿಷದಲ್ಲಿ ಕೆಲಸ ವಾಪಸ್ ಸಿಕ್ಕಿದೆ. ಕ್ಷುಲ್ಲಕ ಕಾರಣಕ್ಕೆ ಕಾರು ಚಾಲಕನಿಗೆ ಯುವಕ ಅಶ್ಲೀಲ ಪದಗಳಿಂದ ನಿಂದಿಸಿರುವ ಘಟನೆ ಬೆಂಗಳೂರಿನ ಹಲಸೂರು ಬಳಿ ಕಂಡು ಬಂದಿದೆ. ತನ್ನ ದ್ವಿಚಕ್ರ ವಾಹನಕ್ಕೆ ಕಾರು ಚಾಲಕ ಅಡ್ಡ ಬಂದ ಅನ್ನೋ ಕಾರಣಕ್ಕೆ ನಡು ರಸ್ತೆಯಲ್ಲಿ ನಿಂದಿಸಿ ರಂಪಾಟ ಮಾಡಿದ್ದಾನೆ. ಸದ್ಯ ಆರೋಪಿ ಕೃತ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕಾರು ಚಾಲಕ ಫುಟೇಜ್ ಸಮೇತ ಪೊಲೀಸರಿಗೆ ದೂರು ನೀಡಿದ್ದಾನೆ. ಹಿಂದೆ ಗಾಡಿ ನಿಂತಿದ್ರು ಕೂಡ ಆಟೋ ಚಾಲಕ ಆಟೋ ರಿವರ್ಸ್ ತೆಗೆದು ಹುಚ್ಚಾಟವಾಡಿದ್ದಾನೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಗೊಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕಂಡು ಬಂದಿದೆ. ಮದ್ಯ ಸೇವನೆ ಮಾಡಿದ್ದ ಆಟೋ ಚಾಲಕ ಏಕಾಏಕಿ ಆಟೋವನ್ನ ರಿವರ್ಸ್ ತೆಗೆದಿದ್ದಾನೆ. ಪರಿಣಾಮ ಆಟೋ ಹಿಂದೆ ಇದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಬೈಕ್ ಸವಾರ ಕೆಳಕ್ಕೆ ಬಿದ್ದಿದ್ದಾನೆ. ಇದೀಗ ಕುಡುಕ ಚಾಲಕನ ಅವಾಂತರ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಆರ್ಆರ್ ನಗರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಕಂಠಪೂರ್ತಿ ಕುಡಿದು ಶಾಲಾ ವಾಹನ ಚಾಲಕರು ಚಲಾಯಿಸಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ತಿಳಿದ ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕುಡಿದು ಶಾಲಾ ವಾಹನ ಚಲಾಯಿಸಿದ್ದ ಚಾಲಕನನ್ನ ವಶಕ್ಕೆ ಪಡೆದು ಸಂಬಂಧಪಟ್ಟ ಖಾಸಗಿ ಕಾಲೇಜು ಮಂಡಳಿಗೆ ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.